ಅವರು ಸಾಹಿತಿಗಳು ಆಗಿದ್ರು. ಅವರು ಒಂದು ಪದ್ಯವನ್ನ ಬರೆದಿದ್ದಾರೆ. ಆ ಪದ್ಯ ಯಾವುದು ಅಂದ್ರೆ ಸ್ವಾಮಿಗಳು ಹೇಗಿರ್ಬೇಕು ಅನ್ನೋದನ್ನ ಹೇಳುವಂತಹ ಪದ್ಯ. ಅದು ಅದ್ರದ್ದು ಒಂದು 2-3 ಸಾಲು ಹೇಳ್ಬಿಡ್ತೀನಿ ಅಷ್ಟೇ. ಹೇಗೆ ಮಾಳಪರು ಹಾಗೆ, ಯಾರು ಅಂತಂದ್ರೆ ಭಕ್ತರು. ಹೇಗೆ ಮಾಳಪರು ಹಾಗೆ ಮಂಗಳದ ಶಿಶುವಾಗಿ ಕೈಕೊಳ್ಳುತ್ತಲಿ, ಬಂಗಾರ ಕಬ್ಬಿಣವ ಹಿರಿಕಿರಿದು ಸಮಗೊಂಡ ಲಿಂಗ ಮಹಾಂತೇಶ ಜಗತ್ಪುತ್ರಗೆ ಜಯಮಂಗಲಂ ನಿತ್ಯ ಶುಭ ಮಂಗಲಂ ಅಂತೇಳಿ ಒಂದು ಸುಂದರವಾದ ಮಂಗಳಾರತಿ ಇದೆ. ತಾಯಂದ್ರೆ ಯಾರ ಕಲಿಯೋಂಗಿದ್ರ ನಿಮ್ಮ ಅಜ್ಜವ್ರ ಕಡೆಗೆ ಆ ಮಂಗಳಾರತಿ ಸಿಗ್ತೈತಿ. ಅವ್ರು ಅದನ್ನ ಹಾಡ್ತಾರ. ಅವ್ರ ಕಂಠನೂ ಬಹಳ ಚಲೋ ಇದೆ. ಒಂದು ಸಾರಿ ಅವ್ರ ಕಡೆಯಿಂದ ಹಾಡಿಸಿ ಕಲೀರಿ. ಬಹಳ ಸುಂದರ, ಬಹಳ ಅರ್ಥಗರ್ಭಿತವಾಗಿರುವಂತಹ ಮಂಗಳ. ಅದ್ರೊಳಗ ಇಡೀ ಮಂಗಳನ ಹೇಳ್ತಾ ಇಲ್ಲ, ಹೇಗೆ ಮಾಳಪರು ಹಾಗೆ, ಭಕ್ತರು ಹೆಂಗ ಮಾಡ್ತಾರ ಹಂಗ. ಅವ್ರು ಹೆಂಗಾರ ಯಾಕೆ ಮಾಡುವಲ್ರ. ಶಿವಲಿಂಗ ಸ್ವಾಮಿಗಳ ಒಂದು ಮಾತನ್ನೇ ನೆನಪಿಸ್ತೇನೆ. ಅದು ಯಾವುದು ಅಂದ್ರೆ, ಈಗ ನನ್ನ ತಲೆ ಮೇಲೆ ಬಂಗಾರದ ಕಿರೀಟ ಇಟ್ಟಿರಲ್ಲ, ನೀವು ಇದನ್ನ ತೆಗೆದು ಕೆಬ್ಬನದ್ದಿಡ್ರಿ, ನಾ ಸುಮ್ಮನೆ ಕುಂದಿರ್ತೀನಿ ಅಂತಿದ್ರು ಅವ್ರು. ಅಂತಿದ್ರೆ ಇಲ್ಲ, ಬೇಕಾದ್ರೆ ಕ್ಯಾಸೆಟ್ ತೆಗೆದು ನೋಡ್ರಿ ನೀವು. ಈಗ ಇವ್ರು ಬಂಗಾರದ ಇಟ್ಟಾರ, ಇಟ್ಕೊಂಡಿನಿ, ನನ್ಗೇನಿದು ಇದಂತಲ್ಲ, ಈಗ ನೀವು ಕೆಬ್ಬನದ್ ತಂದಿಡ್ರಿ, ಇಟ್ಕೊಂತೀನಿ. ಇಡವ್ರು ನೀವು, ನನ್ಗೇನಾಗಬೇಕಾಯ್ತು ಅಂತಿದ್ರು ಅವ್ರು. ಹೇಗೆ ಮಾಳಪರು ಹಾಗೆ, ಭಕ್ತರು ಹೆಂಗ ಮಾಡ್ತಾರ ಹಂಗ ಸುಮ್ ತನ್ನಗ ಕುಂದಿರ್ಬೇಕಂತ. ಮಂಗಳದ ಶಿಶುವಾಗಿ ಕೈ ಕೊಳುತ್ತರಿ. ಸ್ವಾಮಿಗಳು ಹೆಂಗಿರ್ಬೇಕಂತಂದ್ರ ಅಮಂಗಳವಾಗಿರಬಾರ್ದು ಅಂತ. ಮಂಗಳ ನಿರ್ಮಲವಾಗಿರ್ಬೇಕು. ಮಂಗಳದ ಶಿಶುವಾಗಿ, ಅಲ್ಲಿ ನೋಡ್ರಿ, ಶಿಶು ಅನ್ನುವಂತ ಒಂದು ಶಬ್ದ, ಮಂಗಳ ಅನ್ನುವಂಥದ್ದು ಒಂದು ಶಬ್ದ ಬಳಸಿದ್ರೆ ಶಿಶು ಅನ್ನುವಂಥದ್ದು ಒಂದು ಶಬ್ದ ಬಳಸ್ತಾರ. ನಿಮ್ ಮನಿಯೊಳಗೆಲ್ಲ ಕೂಸು ಇರ್ತಾವಲ್ಲ, ನೀವ್ ಏನೇನೇನೇನೇನೇನೋ ಮಾಡ್ತಿರ್ತಿರ್ಲ ಕೂಸುಗಳಿಗೆ, ಒಂದರ ಇದು ಬೇಡ ಅದು ಬೇಕಂದೈತೇನು? ದ್ವಾಡದಾಗಿದ್ದಲ್ಲ, ದ್ವಾಡದಾಗಿದ್ದ ಹಠ ಹಿಡಿತೈತಿ. ಕೂಸು ಅಂತಾರ. ಶಿಶು ಅಂದ್ರೆ ಏನೂ ಅರಿಯಲಾರದು. ಹಾಗೆ ಶಿಶುವಿಗೆ ತಾಯಿ ಏನೆಲ್ಲ ಹಾಕಿದ್ರು ಕೂಡ ಅದರ ಯಾವ ಕಲ್ಪನೆಯೂ ಇರ್ಲಾರ್ದಂಗ ಸುಮ್ಮನೆ ಅನುಭವಿಸ್ತಿರ್ತದೆ. ಹಾಗ ಯೋಗಿಗಳಾಗಿರ್ತಕ್ಕಂಥವ್ರು, ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಭಕ್ತರು ಏನ್ ಮಾಡ್ತಾರ ಅದನ್ನು ಸುಮ್ಮನೆ ಮಾಡಿಸಿಕೊಂತಿರ್ಬೇಕೇ ಹೊರತಾಗಿ ಇದು ಚಲೋ, ಇದು ಕೆಟ್ಟ, ಇದು ಬೇಕು, ಇದು ಬೇಡ ಅಂತ ಅನಬಾರದು. ಮಂಗಳದ ಶಿಶುವಾಗಿ ಕೈ ಕೊಡುತ್ತದೆ. ಬಂಗಾರ ಕಬ್ಬಿಣವ ಹಿರಿಕಿರಿದು ಸಮಗೊಂಡ. ಬಂಗಾರ ಮತ್ತು ಕೆಬ್ಬಣ ಏನು ಎರಡದವಲ್ಲ, ಇದು ಹಿರಿದು ಇದು ಕಿರಿದು ಅನ್ನುವಂತಹ ಭೇದ ಭಾವ ಇರಬಾರದು. ಎರಡನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳಿ. ಭಾರಿ ವಿಚಿತ್ರ ಅಂತಂದ್ರ, 150 ವರ್ಷಗಳ ಹಿಂದೆ ಬಾಲಿಲನ ಮಹಂತ ಸ್ವಾಮಿಗಳು ಈ ಪದ್ಯ ಬರೆದ್ರೆ 500 ವರ್ಷಗಳ ಫಕೀರ ಸ್ವಾಮಿಗಳವರು ಬಂಗಾರವನ್ನು ಮೈ ಮೇಲೆ ಹಾಕೊಂಡ್ರು, ಕಲ್ಲಿನ ಆಭರಣಗಳನ್ನು ಮೈ ಮೇಲೆ ಹಾಕೊಂಡ್ರು, ಜೊತೆಗೆ ಕೆಬ್ಬಣವನ್ನು ಕೈಯಲ್ಲಿ ಹಿಡಿದಿರ್ತಾರೆ. ಈಗಿರು ಶಿರಹಟ್ಟಿ ಸ್ವಾಮಿಗಳು ಯಾವಾಗರ ರಾಜ ಪೋಷಾಕ ಹಾಕಿದಾಗ ಎಡಗೈಯಾಗಿ ಒಂದು ವಸ್ತು ಹಿಡಿದಿರ್ತಾರ, ಹಸಿರು ಬಟ್ಟೆ ಒಳಗೆ ಮುಚ್ಚಿರ್ತಾರ. ಏನು ಅಂತಂದ್ರೆ ಕೆಬ್ಬಣ. ಅದು ತಲವಾರ್ ಇರ್ತದೆ, ಒಳಗೆ ತಲವಾರ್ ಐತಿ, ಅದನ್ನ ಒಳಗೆ ಕೈಯಾಗಿ ಹಿಡಿದಿರ್ತಾರೆ. ಕೊರಳಲ್ಲಿ ವಜ್ರ ವೈಡೂರ್ಯದ ಹರಳುಗಳು ನಮ್ಮ ಸ್ವಾಮಿಗಳು ಕೊಳ್ಳಾಗಿ ಇದ್ರು ಕೂಡ ಅಲ್ಲಿ ಇನ್ನೂ ನೀವು ಒಂದು ನೋಡಿರ್ಬಹುದು, ದಿಟ್ಟಿಸಿ ನೋಡಿದ್ರೆ ಗೊತ್ತಾಗತ್ತ, ಒಂದು ಹಳ್ಳಗಳ ಒಂದು ಸರ ಇದೆ. ವಿಚಿತ್ರ ಕಲ್ಲುಗಳವು. ಆ ಕಲ್ಲುಗಳ ಕಿಮ್ಮತ್ತು ಎಷ್ಟೋ ಪರಮಾತ್ಮನೇ ಬಲ್ಲ. ಅಂತೂ ಒಟ್ಟ 14 ಜನ ಸ್ವಾಮಿಗಳು ಆ ಸರವನ್ನು ಹಾಕೊಂಡು ಬಂದಿದ್ದಾರೆ. ಮೈ ಮೇಲೆ ಕಲ್ಲು ಹಾಕೊಂಡಾರ, ಮೈ ಮೇಲೆ ಕೆಬ್ಬನೂ ಹಾಕೊಂಡಾರ, ಮೈ ಮೇಲೆ ಬಂಗಾರನೂ ಹಾಕೊಂಡಾರ, ಮೈ ಮೇಲೆ ಬೆಳ್ಳಿನೂ ಹಾಕೊಂಡಾರ, ಎಲ್ಲವನ್ನೂ ಹಾಕಿಕೊಂಡಾರ ಶಿರಹಟ್ಟಿ ಸ್ವಾಮಿಗಳವರು ಅಂತಕ್ಕಂಥದ್ದು. ಅಂತೂ ಒಟ್ಟಾರೆ ಈ ನಿಮ್ಮ ಸ್ವಾಮಿಗಳು ಇದನ್ನ ಸೆಲ್ಲೆ ಹಾಕ್ಯಾರ. ಈ ಇವ್ರು ಯಾರು, ಇವರು ಅರಳಿಕಟ್ಟಿ ಸ್ವಾಮಿಗಳಿಗೆ ನನಗ ಇದು ಕೆಂಪದ್ ಹಾಕ್ಯಾರ, ಉಳಿದವ್ರಿಗೆಲ್ಲ ಬೆಳ್ಳಂದ್ ಹಾಕ್ಯಾರ. ನನಗೇನು ಬೆಳ್ಳಂದ್ ಹಾಕಿದ್ರು ನಡಿತೈತಿ, ಕೆಂಪ ಹಸಿರದ್ ಹಾಕಿದ್ರು ನಡಿತೈತಿ, ಹಂಡಬಡ್ಡಿದ್ದ ಹಾಕಿದ್ರು ನಡಿತೈತಿ. ಯಾಕಂದ್ರೆ ನಾವು ಫಕೀರ್ರಿಗೆ ಎಂತದ್ ಹಾಕಿದ್ರಿ ನಮ್ಗೇನ್ ಎಲ್ಲ ನಡೀತೈತಿ. ಎಲ್ಲಾ ಬಣ್ಣಗಳ ಮಾಲಕರು ನಾವು, ಒಂದ ಬಣ್ಣದ ಮಾಲಕರಲ್ಲ, ಎಲ್ಲಾ ಬಣ್ಣಗಳ ಮಾಲಕರದಿವಿ. ಒಟ್ಟು ಇದನ್ನ ಹಾಕಿದ್ರು, ಇದು ಒಂದು ಹೆಗಲ್ ಮೇಲೆ ಇರ್ಲಿ ಬಿಡು, ಸದಾಶಿವ ಸ್ವಾಮಿಗಳು ಪ್ರೇಮಕ್ಕೆ ಹಾಕ್ಯಾರ ಅಂತೇಳಿ ಇದನ್ನು ಒಂದು ನಾ ಹಾಕೊಂಡು ಕುಂತಿದ್ದೀನಿ, ಅದನ್ನು ಒಂದು ಹಾಕೊಂಡು ಕುಂತಿದ್ದೀನಿ. ಅಂತೂ ಒಟ್ಟಾರೆ ಸ್ವಾಮಿಗಳಾಗಿರ್ತಕ್ಕಂಥವ್ರು ಹೀಗೆ ಇರಬೇಕು ಅನ್ನುವಂತಹ ನೇಮ ಇದ್ದಾಗೂ ಕೂಡ ಭಕ್ತರು ಏನ್ ಮಾಡ್ತಾರೆ ಅದನ್ನ ಅನುಭವಿಸ್ಬೇಕನ್ನುವಂಥದ್ದಿದೆ. ಶಿವಬಸವ ಮಹಾಸ್ವಾಮಿಗಳವ್ರ ಬಗ್ಗೆ, ಶಿವಲಿಂಗ ಮಹಾಸ್ವಾಮಿಗಳವ್ರ ಬಗ್ಗೆ
ಒಂದು 2-3 ಘಟನೆಗಳನ್ನ ನಿಮ್ಗೆ ಹೇಳಬೇಕು. ನಾ ವರ್ಷ ಬಂದಾಗ ಒಂದಿಷ್ಟು ಏನಾದ್ರು ಹೇಳಿರ್ತೀನಿ. ನೀವು ಸಣ್ಣ ಮಕ್ಕಳಿದ್ದಾಗ ಕಲಿತಿರ್ಲ ಪಾಟಿ ಮೇಲೆ ಬರ್ಕೊಂಡು ಅವಕ್ಕೆ ಏನಂತಾರ ಮೊದಲಿಗೆ ಬರೆದು ಕೊಡ್ತಾರಲ್ಲ, ಮೊದಲನೇ ಅಕ್ಷರ ಯಾವುದು? ಅ, ಆ, ಇ, ಈ. ಈಗಿನ ಮಕ್ಕಳಿಗೆ ನೀವು ದಯವಿಟ್ಟು ಒಂದು ಸಣ್ಣದೊಂದು ಪಾಠ ಹೇಳ್ತೀನಿ. ನೀವೇನದಿರ್ಲ ಎಲ್ಲರೂ ದಯವಿಟ್ಟು ಮನೆಗೆ ಹೋಗಿ ಆ ಕೆಲಸ ಮಾಡ್ರಿ. ಎಲ್ಲರೂ ಮಕ್ಕಳಿದ್ದವ್ರನ್ನ ಶಾಲೆಗೆ ಕಳಿಸ್ತಿರ್ತೀರಿ. ಸ್ವರಗಳನ್ನ ಹೇಗೆ ಕಲಿಸ್ಬೇಕು, ವ್ಯಂಜನಗಳನ್ನ ಹೇಗೆ ಕಲಿಸ್ಬೇಕು ಅನ್ನೋದು ಬಹಳ ಮಂದಿಗೆ ಗೊತ್ತಿಲ್ಲ. ಮೊದಲನೇ ಅಕ್ಷರ ಅ, ಇಷ್ಟ ಅನ್ಬೇಕದನ್ನ ಅ. ಎರಡನೇದ್ದೇನೈತಲ್ಲ ಆ, ಈ, ಈ, ಉ, ಊ. ಹಿಂದಕ್ಕೆ ಹಂಗ ಅಂತಿದ್ರು ಮಾಸ್ತರು, ಉದ್ದಕ್ಕೆ ಎಳೆದೆಳೆದು ತೋರಿಸ್ತಿದ್ರು. ಇನ್ನು ವ್ಯಂಜನಗಳನ್ನ ಅನ್ನುವಂತಹ ಸಂದರ್ಭದಲ್ಲಿ ಕ, ಖ ಯಾರು ಅನ್ನೋದಿಲ್ಲ, ನನಗೆ ಗೊತ್ತು. ನೀವು ಬೇಕಾದ್ರೆ ನನಗೆ ಪರೀಕ್ಷೆ ಮಾಡ್ರಿ, 100 ಶಾಲೆಗೆ ಹೋಗ್ರಿ, 1000 ಜನ ಮಾಸ್ತರ್ನ ಮಾತಾಡಿಸ್ರಿ, ಅದರಲ್ಲಿ ನಿಮಗೆ 10 ಜನ ಮಾಸ್ತರ್ ಮಾತ್ರ ಅಲ್ಪ ಪ್ರಾಣ ಮಹಾಪ್ರಾಣದ ಜ್ಞಾನ ಉಳ್ಳವರು ಸಿಗ್ತಾರೆ. ಹೊರತಾಗಿ ಉಳಿದವರೆಲ್ಲ ಕಕ ಕಿಕಿ ಕುಕು ಕಿಕೈ ಕೋಕೋ ಅಂದ ಬಿಡ್ತಾವ. ಹಂಗ ಯಾವುದು ವಿಚಿತ್ರ. ಇವಕ್ಕೆ ಏನಂತಾರ ಅಂತ ಹೇಳಿದ್ರಿ ನೀವು? ಈಗ ನಾ ಇನ್ನೇದು ಹೇಳಕತ್ತೀನಿ. ಇವಕ್ಕೆ ಏನಂತಾರ? ಅಕ್ಷರಗಳು ಅಂತಾರ. ಏನಿವು? ಅಕ್ಷರಗಳು ಅಂತಾರ. ಅದಿಂದ ಹಿಡ್ಕೊಂಡು ಜ್ಞೇಯ ತನಕ ಬರುವಂತಹವುಗಳಿಗೆ ಅಕ್ಷರಗಳು ಅಂತಾರ. ಯಾಕೆ ಇವಕ್ಕೆ ಅಕ್ಷರ ಅಂತ ಎಲ್ಲರೂ ಇದನ್ನ ಕಲ್ತವ್ರದಿರಿ, ಒಬ್ಬರಿಗೂ ಗೊತ್ತಿಲ್ಲ ಇವಕ್ಕೆ ಯಾಕೆ ಅಕ್ಷರ ಅಂತಾರಂತ ಹೇಳಿ. ಯಾರಾದ್ರೂ ಹೇಳ್ತೀರಿ ಯಾಕೆ ಅಕ್ಷರ ಅಂತಾರಂತ? ನಮ್ಮ ಜನರಿಗೆ ಅದನ್ನ ತಿಳ್ಕೊಳ್ಳುವಂತಹ, ಓದುವಂತಹ ಸಮಯಾವಕಾಶ ಇಲ್ಲ. ಅಕ್ಷರ ಏನಮ್ಮ? ಶಭಾಷ್, ಚಪ್ಪಾಳಿ ತಟ್ರಿ, ಇಲ್ಲಿ ಹೋಗ್ಬೇಕು ಅಂತಾಳ ನೋಡ್ರಿ. ಕ್ಷರ ಅಂದ್ರೆ ನಾಶವಾಗುವಂತಹದ್ದು. ಕ್ಷರ ಅಂದ್ರೆ ಸ್ವಲ್ಪ ಭಿನ್ನ ರೀತಿಯೊಳಗೆ ಹೇಳಿದ್ರೆ ಭಾವ ಮಾತ್ರ ಅದೇ ಆಗಿದೆ. ಕ್ಷರ ಅಂದ್ರೆ ನಾಶವಾಗುವಂತಹದ್ದು, ಅಕ್ಷರ ಅಂದ್ರೆ ನಾಶವಾಗದೇ ಇರುವಂತಹದ್ದಕ್ಕೆ ಅಕ್ಷರ ಅಂತಾರ. ನಾಶವಾಗದೇ ಇರುವಂತಹದ್ದಕ್ಕೆ ಅಕ್ಷರ ಅಂತಾರ. ಈಗ ನಿಮ್ಗೆಲ್ಲ ಗೊತ್ತಿರಬಹುದು, ನೀವು ಏನನ್ನ ಕಲ್ತಿರ್ಲ, ನಿಮ್ಮ ಅಪ್ಪನೂ ಅದನ್ನ ಕಲ್ತಿದ್ದ, ನಿಮ್ಮ ಅಜ್ಜನೂ ಅದನ್ನ ಕಲ್ತಿದ್ದ, ಅವ್ರ ಅಜ್ಜನೂ ಅದನ್ನ ಕಲ್ತಿದ್ದ. ಎಲ್ಲರೂ ಕಲ್ತಿರುವಂತಹ ಅಕ್ಷರಗಳೇನದಾವಲ್ಲ ಅವು ಹಾಗೇ ಇದಾವ. ಆದ್ರ ಕಲಿತವ್ರು ಹೋಗ್ಯಾರ, ಅಕ್ಷರಗಳು ಮಾತ್ರ ಹಾಗೇ ಅದಾವ. ಎಷ್ಟು 1000 ಜನ ತಿಕ್ಕಿ ತೀಡಿ ಕೈ ಬಿಟ್ಟಾರ ಹೇಳ್ರಿ. ಅ ಹೋಗಿಲ್ಲ, ಅ ಕಲ್ತವ್ರು ಹೋಗ್ಯಾರ. ಆ ಹೋಗಿಲ್ಲ, ಆ ಕಲ್ತವ್ರು ಹೋಗ್ಯಾರ ಅಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿವನಿಗೆ ಮತ್ತೊಂದು ಹೆಸರು ಏನು ಅಂತಂದ್ರೆ ಅಕ್ಷರ ಅಂತ. ಶಿವನಿಗೆ ಮತ್ತೊಂದು ಹೆಸರು ಯಾವುದು ಅಂತಂದ್ರೆ ಅಕ್ಷರ ಅಂತ. ಶಿವನ ಈ ಸಂತಾನ ಏನೈತಲ್ಲ, ಇದೆಲ್ಲ ನೀವೆಲ್ಲ ಏನು ಕುಳಿತಿದೀವಲ್ಲ, ನಾವೆಲ್ಲರೂ ಕ್ಷರ, ಶಿವ ಮಾತ್ರ ಅಕ್ಷರ. ಶಿವ ಮಾತ್ರ ಅಕ್ಷರ. ಇಲ್ಲಿ ಬಹಳ ಮಹತ್ವದ ಮಾತನ್ನ ಹೇಳಬೇಕಾಗಿದ್ದು ಏನು ಅಂತಂದ್ರೆ, ಶಿವಬಸವ ಮಹಾಸ್ವಾಮಿಗಳು, ಶಿವಲಿಂಗ ಮಹಾಸ್ವಾಮಿಗಳು ಕ್ಷರರ ಗುಂಪಿನಲ್ಲಿ ಸೇರಿದವರಲ್ಲ, ಅಕ್ಷರರ ಗುಂಪಿನಲ್ಲಿ ಅವರು ಸೇರಿರ್ತಕ್ಕಂಥವ್ರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಅವರು ಹಿಂದೂ, ಇಂದು, ಮುಂದೂ ಕೂಡ ಅವರು ಇದ್ದೇ ಇರ್ತಾರೆ ಅನ್ನುವಂಥದ್ದು ಬಗ್ಗೆ ಬಹಳಷ್ಟು ಜನ ಭಾಷಣ ಮಾಡ್ತಿರ್ತಾರೆ. ಆದ್ರೆ ಇವತ್ತೊಂದು ಹೊಸ ಘಟನೆಯನ್ನ ನಿಮ್ಗೆ ಹೇಳ್ತೀವಿ ನಾವು. ಡಾಕ್ಟರ್ ಮೂರಂ ಅವರು ಈ ಮಾತನ್ನ ಹೇಳ್ತಾ ಇದ್ರು. ಏನದು ಅಂತಂದ್ರೆ, ಶಿವಬಸವ ಮಹಾಸ್ವಾಮಿಗಳವ್ರು ಎಷ್ಟು ಧಾಡಿಸಿ ಇದ್ರು ಅಂದ್ರೆ, ಹುಬ್ಬಳ್ಳಿ 3000 ಮಠದ ಗಂಗಾಧರ ಜಗದ್ಗುರುಗಳು ಲಿಂಗದೊಳಗಾಗಿದ್ರು. ಆ ಹುಬ್ಬಳ್ಳಿ 3000 ಮಠಕ್ಕೆ ಉತ್ತರಾಧಿಕಾರಿ ಮರಿಯನ್ನ ನೇಮಕ ಮಾಡಬೇಕಾಗಿತ್ತು. ಹಾನಗಲ್ ಕುಮಾರ ಮಹಾಸ್ವಾಮಿಗಳವರಿಗೆ ಅದೇ ಹೊಣೆಗಾರಿಕೆಯನ್ನು ಕೊಟ್ಟರು. ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಬಹಳ ದೂರದೃಷ್ಟಿ ಉಳ್ಳಂತಹ ಸ್ವಾಮಿಗಳು. ಅವ್ರೇನ್ ಮಾಡ್ತಾರಂತಂದ್ರೆ, ಆಗತಾನೆ ಬಹಳಷ್ಟು ಒಂದು ದೊಡ್ಡ ವಿವಾದ ಹುಟ್ಟುಕೊಂಡಿತ್ತು. ಗುರು ವಿರಕ್ತರಂತಕ್ಕಂತಹ ಒಂದು ವಿವಾದ ಹುಟ್ಟುಕೊಂಡಿತ್ತು. ಆ ಗುರು ವಿರಕ್ತರ ವಿವಾದವನ್ನು ಹೊಡೆದೋಡಿಸ್ಬೇಕನ್ನುವಂತಹ ಉದ್ದೇಶಕ್ಕಾಗಿ ಕೊಣ್ಣೂರಿನೊಳಗೊಬ್ಬರು ಪಟ್ಟದೇವರಿದ್ರು.
ಆ ಕೊಣ್ಣೂರಿನ ಪಟ್ಟದ ದೇವ್ರನ್ನ ತಂದು ಹುಬ್ಬಳ್ಳಿ 3000 ಮಠಕ್ಕೆ ಮಾಡಬೇಕು. ಅವರು ಒಪ್ಪಗೊಳ್ಳುವುದಿಲ್ಲ. ಆ ಒಪ್ಪಗೊಳ್ಳಲಾರದೇ ಇರುವಂತಹ ಆ ಗುರುಸಿದ್ಧ ದೇವರನ್ನ ನೀವು ಮಾತ್ರ ತಗೊಂಡು ಬಂದು 3000 ಮಠಕ್ಕೆ ಸ್ವಾಮಿ ಮಾಡಬೇಕು ಅಂತ ಹೇಳಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಶಿವಬಸವ ಮಹಾಸ್ವಾಮಿಗಳವರಿಗೆ ಹೇಳಿದ್ರೆ, ಆ ಕೊಣ್ಣೂರದ ಕಾಡಸಿದ್ದೇಶ್ವರ ಮಠಕ್ಕ ಶಿವಬಸವ ಮಹಾಸ್ವಾಮಿಗಳವರು ಹೋಗಿ ನಿನ್ನನ್ನ 3000 ಮಠಕ್ಕೆ ನಾವು ನೇಮಕ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ, ನೀ ಬರ್ಬೇಕಪ್ಪ ಅಂತ ಒಂದು ಮಾತನ್ನ ಹೇಳಿದಾಗ ಆ ಸಂದರ್ಭದಲ್ಲಿ ಅವ್ರು ನಾನು ಒಲ್ಲೆ ಅಂತ ಹಠ ಹಿಡಿತಾರ. ಒಲ್ಲೆ ಅಂತ ಹಠ ಹಿಡಿದಂತ ಸಂದರ್ಭದಲ್ಲಿ ಯಾವಾಗ ಕುಮಾರಸ್ವಾಮಿಗಳು ಮನಸ್ಸು ಮಾಡ್ಯಾರ ಅಂತಂದ್ರೆ, ನೀ ಒಲ್ಲೆ ಅಂದ್ರೆ ನಾ ಕೇಳ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ, ನಿನ್ನ ಒಯ್ಯಾಕ ಬಂದಿನಿ ಅಂತ ಹೇಳಿ ತಿಳ್ಕೊಂಡು ಆ ಕೊಣ್ಣೂರಿನ ಪಟ್ಟದ ದೇವ್ರನ್ನ ಹೊತ್ತಕೊಂಡು ಬಂದು ಹುಬ್ಬಳ್ಳಿ 3000 ಮಠಕ್ಕೆ ಪಟ್ಟಕ್ಕೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಶಿವಬಸವ ಮಹಾಸ್ವಾಮಿಗಳವರಿಗೆ ಸಲ್ತದೆ ಅಂತಕ್ಕಂಥದ್ದು. ಎಷ್ಟು ಧಾಡಿಸಿಯಾಗಿದ್ರು ಅನ್ನುವಂಥದ್ದನ್ನ ಶಿವಬಸವ ಮಹಾಸ್ವಾಮಿಗಳವರ ಜೀವನದ ಘಟನೆಗಾಗಿ ಈ ಒಂದು ವಿಚಾರವನ್ನ ಅವರು